ಕೆನಡಾದಲ್ಲಿ ದಿನದಿಂದ ದಿನಕ್ಕೆ ಖಲಿಸ್ತಾನಿಗಳ ಪುಂಡಾಟ ಹೆಚ್ಚಾಗ್ತಾ ಇದೆ. ಹಿಂದೂ ವಿರೋಧಿ ರ್ಯಾಲಿಯನ್ನ ಆಯೋಜಿಸಿ ಖಲಿಸ್ತಾನಿಗಳು ಉದ್ದಟತನ ಮೆರೆದಿದ್ದಾರೆ. ಕೆನಡಾದಲ್ಲಿ ಖಲಿಸ್ತಾನಿಗಳ ಪುಂಡಾಟ ಇದು. ದಿನದಿಂದ ದಿನಕ್ಕೆ ಈ ಪುಂಡಾಟ ಜಾಸ್ತಿ ಆಗ್ತಿದ್ದು ಹಿಂದೂ ವಿರೋಧಿ ರ್ಯಾಲಿಯನ್ನ ಆಯೋಜಿಸಿ ಖಲಿಸ್ತಾನಿಗಳು ಉದ್ದಟತನ ಮೆರೆದಿದ್ದಾರೆ. ಹಿಂದೂಗಳೇ ಹಿಂತಿರುಗಿ ಅಂತ ಖಲಿಸ್ತಾನಿಗಳು ಘೋಷಣೆ ಕೂಗಿದ್ದಾರೆ. ಕೆನಡಾದ ಮಾಲ್ಟನ್ ಗುರುದ್ವಾರದ ಬಳಿ ಖಲಿಸ್ತಾನಿಗಳು ನಡೆಸಿದಂತ ಪ್ರತಿಭಟನೆ. ಮೋದಿ, ಅಮಿತ್ ಶಾ, ಜೈಶಂಕರ್ ಪ್ರತಿಕೃತಿಯನ್ನ ಜೈಲಿಗೆ ಹಾಕಿ ಅಣಕು ಪ್ರದರ್ಶನ ಮಾಡಿದರು. ಹಿಂದೂಗಳ ಗಡೀಪಾರು ಮಾಡೋದಕ್ಕೆ ಕೆನಡಾ ಸರ್ಕಾರಕ್ಕೆ ಆಗ್ರಹಿಸಿದ್ರು ಖಲಿಸ್ತಾನಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ರು. ಖಲಿಸ್ತಾನಿಗಳ ಪುಂಡಾಟ ಆಯಿತು. ಹಿಂದೂ ವಿರೋಧಿ ರ್ಯಾಲಿ ಆಯೋಜಿಸಿ ಉದ್ದಟತನ ಮೆರೆದು ಹಿಂದೂಗಳೇ ಹಿಂತಿರುಗಿ ಅಂತ ಘೋಷಣೆ ಕೂಗಿದ್ರು ಖಲಿಸ್ತಾನಿಗಳು. ಹಿಂದೂಗಳನ್ನ ಗಡೀಪಾರು ಮಾಡಬೇಕು ಅಂತ ಕೆನಡಾ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಮೋದಿ, ಅಮಿತ್ ಶಾ, ಜೈಶಂಕರ್ ಪ್ರತಿಕೃತಿಯನ್ನ ಜೈಲಿಗೆ ಹಾಕಿ ಅಣಕ ಪ್ರದರ್ಶನ ಮಾಡ್ತಾ ಇರುವಂತ ದೃಶ್ಯ ಆಯಿತು. ಕೆನಡಾದ ಮಾಲ್ಟನ್ ಗುರುದ್ವಾರದ ಬಳಿ ಖಲಿಸ್ತಾನಿಗಳು ನಡೆಸಿದಂತ ಪ್ರತಿಭಟನೆಯ ದೃಶ್ಯ ಆಯಿತು. ಹಿಂದೂ ವಿರೋಧಿ ರ್ಯಾಲಿಯನ್ನ ಆಯೋಜಿಸಿ ಖಲಿಸ್ತಾನಿಗಳು ಹಿಂದೂಗಳೇ ಹಿಂತಿರುಗಿ ಅಂತ ಘೋಷಣೆ ಕೂಗಿದ್ರು. ಅಲ್ಲಿ ಜೊತೆಗೆ ಒಂದು ಅಣುಕು ಪ್ರದರ್ಶನ ಕೂಡ ನೋಡ್ತಾ ಇದ್ರಿ. ಮೋದಿ, ಅಮಿತ್ ಶಾ, ಜೈಶಂಕರ್ ಪ್ರತಿಕೃತಿಯನ್ನ ಜೈಲಿಗೆ ಹಾಕಿ ಅಣುಕು ಪ್ರದರ್ಶನ ಮಾಡಿರೋದು. ಜೊತೆಗೆ ಕೆನಡಾ ಸರ್ಕಾರವನ್ನ ಆಗ್ರಹಿಸಿದ್ದಾರೆ, ಅಲ್ಲಿರುವಂತಹ ಹಿಂದೂಗಳನ್ನ ಗಡೀಪಾರು ಮಾಡಿ ಅಂತ. ಖಲಿಸ್ತಾನಿಗಳು ನಡೆಸಿದಂತ ಪ್ರತಿಭಟನೆ ಕೆನಡಾದಲ್ಲಿ, ಅದರ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಖಲಿಸ್ತಾನಿಗಳ ಪುಂಡಾಟ ಕೆನಡಾದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಹಿಂದೂ ವಿರೋಧಿ ರ್ಯಾಲಿ ನಡೆಸಿದ್ರು. ಹಿಂದೂಗಳೇ ಹಿಂತಿರುಗಿ ಅಂತ ಘೋಷಣೆ ಕೂಗಿದ್ರು. ಕೆನಡಾ ಸರ್ಕಾರಕ್ಕೆ ಆಗ್ರಹಿಸಿದ್ರು ಹಿಂದೂಗಳನ್ನ ಗಡೀಪಾರು ಮಾಡಬೇಕು ಅಂತ. ಕೆನಡಾದ ಮಾಲ್ಟನ್ ಗುರುದ್ವಾರದ ಬಳಿ ಖಲಿಸ್ತಾನಿಗಳು ನಡೆಸಿದಂತ ಪ್ರತಿಭಟನೆಯ ದೃಶ್ಯ ಇದು. ಮೋದಿ, ಅಮಿತ್ ಶಾ, ಜೈಶಂಕರ್ ಅವರ ಪ್ರತಿಕೃತಿಯನ್ನ ಜೈಲಿನ ಒಳಗಡೆ ಇಟ್ಟು ಅಣುಕು ಪ್ರದರ್ಶನ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.